ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ ನಮ್ಮ ಮನೆಯಲ್ಲಿ ಸ್ಪೆಷಲ್ ಮಸಾಲೆ ದೋಸೆಗೆ ಬೇಕಾಗಿದ್ದ ಸಾಮಗ್ರಿಗಳು ನಾನು ಏನಂತ ಹೇಳ್ತೀನಿ ನೋಡಿ. ಇದು ರೇಷನ್ ಅಕ್ಕಿ 3 ಗ್ಲಾಸ್ ಹಾಕೊಂಡಿದ್ದೀನಿ. ಇದು 1 ಗ್ಲಾಸ್ ಕುಸ್ಲಕ್ಕಿ ನಾನು ಸ್ವಲ್ಪ ಕೆಂಪಗಿದೆ, ಯಾಕೆಂದ್ರೆ ನಮ್ಮ ಮನೇಲಿ ಅನ್ನಕ್ಕೆ ತಂದಿದ್ದು ಕೆಂಪಕ್ಕಿ ಆಗಿದ್ರೆ ನಮಗೆ ತೊಳೆಯುವಾಗ ಅದು ಸ್ವಲ್ಪ ಸರಿಯಾಗುತ್ತೆ, ಮತ್ತೆ ರುಬ್ಬುವಾಗಲೂ ಏನು ನಿಮಗೇನು ಅಷ್ಟು ವ್ಯತ್ಯಾಸ ಗೊತ್ತಾಗಲ್ಲ. ಅದರಿಂದ ಅವಲಕ್ಕಿ ಬದಲಿಗೆ ನಾನು ಕುಸ್ಲಕ್ಕಿ ಹಾಕ್ತಾ ಇದ್ದೀನಿ. ನಾನು ಹಾಕೋದು ಕುಸ್ಲಕ್ಕಿ. ನಿಮ್ಮ ಹತ್ರ ಕುಸ್ಲಕ್ಕಿ ಇಲ್ಲ ಅಂದ್ರೆ ಅವಲಕ್ಕಿ ಹಾಕೊಳ್ಳಿ. ನೋಡಿ, ಕಡಲೆಬೇಳೆ ಅರ್ಧ ಕಪ್, ಕಡಲೆಬೇಳೆ ಅರ್ಧ ಕಪ್, ಉದ್ದಿನಬೇಳೆ, ಸಕ್ಕರೆ ಮತ್ತು ಉಪ್ಪು ಒಂದೇ ಪ್ರಮಾಣದಲ್ಲಿ ಹಾಕಿ. ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ, ನೀವು ಅಷ್ಟೇ ಹಾಕೊಳ್ಳಿ. ಮತ್ತು ದೋಸೆ ಮಾಡೋಕ್ಕೋಸ್ಕರ ಎಣ್ಣೆ ಮತ್ತು ತುಪ್ಪ ನಾನು ಮಸಾಲೆ ದೋಸೆ ಮಾಡುವಾಗ ಅದೆರಡು 50-50 ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ, ಅದರಲ್ಲಿ ಮಾಡೋದು. ಇದು ಮಸಾಲೆ ದೋಸೆಗೆ ಬೇಕಾಗಿರೋ ಸಾಮಗ್ರಿಗಳು. ಇದರಲ್ಲಿ ಏನಂದರೆ, ನೀವು ಸಾವಿರಾರು ಲಕ್ಷಾಂತರ ವಿಡಿಯೋಗಳು ನೋಡಿರ್ತೀರ, ಎಲ್ಲರದ್ದು ಬೇರೆ ಬೇರೆ ಥರ ಇರುತ್ತೆ. ನಾನು ಮಾಡೋದು ಈ ಥರ, ಅದರಿಂದ ನಾನೀಗ ತೋರಿಸ್ತಾ ಇದ್ದೀನಿ, ಬೇರೆ ಏನೂ ಸ್ಪೆಷಲ್ ಇಲ್ಲ. ಓಕೆ, ಬೆಳಗ್ಗೆ ನೆನೆ ಹಾಕ್ಬಿಟ್ಟು ಸಾಯಂಕಾಲ ರುಬ್ಬಿ ಇಟ್ಟಿದ್ದೆ, ಅದು ಈಗ ಮಾಡೋಕ್ಕೆ ರೆಡಿ ಆಗಿಟ್ಟಿದ್ದೀನಿ. ನೋಡಿ, ನಾನು ಮಾಡೋದು ಇಷ್ಟು ತುಂಬ ಗಟ್ಟಿ ಮಾಡಲ್ಲ, ನಾನು ಈ ಲೆವೆಲಲ್ಲಿ ಮಾಡಿರ್ತೀನಿ. ನೋಡಿ, ಇದಕ್ಕೆ ಉಪ್ಪು ಸಕ್ಕರೆ ಹಾಕಿಟ್ಟಿದ್ದೀನಿ, ಎಲ್ಲ ರೆಡಿ ಆಗಿದೆ. ಇನ್ನು ದೋಸೆ ಮಾಡುವಾಗ ತೋರಿಸ್ತೀನಿ. ಪಲ್ಯ ಮಾಡೋಕ್ಕೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ ಪುಡಿ. ಒಗ್ಗರಣೆಗೆ ಕಡಲೆಬೇಳೆ, ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಅಲ್ಲಿಟ್ಟಿದ್ದೀನಿ. ಇಷ್ಟನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಸನ್ಫ್ಲವರ್ ಈ ಎಣ್ಣೆಯಲ್ಲಿ ನಾನು ಒಗ್ಗರಣೆ ಮಾಡಿಬಿಟ್ಟು ಪಲ್ಯ ಮಾಡ್ತೀನಿ. ಪಲ್ಯ ಮಾಡುವಾಗ ತೋರಿಸ್ತೀನಿ. ಇದರ ಜೊತೆಗೆ ನಾನೊಂದು ಕೆಂಪು ಚಟ್ನಿನೂ ಮಾಡ್ತೀನಿ, ಅದು ತೋರಿಸ್ತೀನಿ. ಒಗ್ಗರಣೆಗೆ ಇಟ್ಟಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದ್ದೀನಿ. ಈಗ ಅದರಲ್ಲಿ ನಾನು ಈರುಳ್ಳಿ, ಕರಿಬೇವು, ಮೆಣಸು, ನೋಡಿ, ಕೆಂಪು ಚಟ್ನಿನೂ ಮಾಡ್ಕೊಂಡೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಒಯ್ತೀನಿ, 1 ಸ್ಪೂನ್ ಅಷ್ಟು. ನಿಮ್ಮಿಷ್ಟ, ಯಾವ ಎಣ್ಣೆ ನಿಮಗೆ ಇಷ್ಟನೋ ಆ ಎಣ್ಣೆ ಹಾಕಿ. ನಾನೀಗ ರಿಫೈನ್ಡ್ ಆಯಿಲ್ ಹಾಕಿದ್ದೀನಿ. ನೋಡಿ, ಚಟ್ನಿ, ಕಾಯಿ ಚಟ್ನಿ, ಇದು ಈರುಳ್ಳಿ ಚಟ್ನಿ, ಇದು ದೋಸೆ ಮೇಲೆ ಹಚ್ಚಕ್ಕೆ. ನೋಡಿ, ಇಷ್ಟಾದರೆ ಸಾಕು. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಹಾಕಿದ್ದೀನಿ. ಅದ್ರ ಜೊತೆಗೇನೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ, ಯಾಕಂದರೆ ಮಿಕ್ಸ್ ಮಾಡುವಾಗ ಎಲ್ಲದೂ ಒಂದು ಚೆಂದಾಗಿ ಒಂದು ಮಿಕ್ಸ್ ಆಗೋಗುತ್ತೆ. ಅದರಿಂದ ಅದನ್ನು ಹಾಕ್ತೀನಿ. ಇಷ್ಟೇ, ಮಿಕ್ಕಿದ್ದೇನಿಲ್ಲ. ಒಂದು 5 ನಿಮಿಷ ಒಳಗಡೆಯಿಂದ ಬೆಂದರೆ ಸಾಕು. ನಾನು ಸ್ವಲ್ಪ ಬಟಾಣಿನೂ ಹಾಕ್ತೀನಿ, ಸ್ವಲ್ಪನೇ. ಬಟಾಣಿ ಸೀಸನಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ತೀನಿ, ಒಂದೊಂದ್ಸತಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ. ಏನಾದ್ರು ನೋಡಿಬಿಟ್ಟು ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್, ಕಮೆಂಟ್ಸ್ ಮಾಡಿ. ಇದು ನಮ್ಮೂರು ಮೈಸೂರು ದೋಸೆ. ನಾನು ಹುಟ್ಟಿದ್ದೆಲ್ಲ ಚಿಕ್ಕಮಗಳೂರಲ್ಲಾದರೂ ನಾನು ಮದುವೆ ಆದಮೇಲೆ 32 ವರ್ಷ ಮೈಸೂರು. ಪಲ್ಯ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಚಟ್ನಿನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಉಪ್ಪು ಖಾರ ತಿನ್ನೋದು ಎಲ್ಲ ನಿಮ್ಮ ಇಷ್ಟ. ಮಾಡೋ ಅಳತೆ ಮಾತ್ರ ಸ್ವಲ್ಪ, ಮಿಕ್ಕಿದ್ದೆಲ್ಲ ಹೇಳಿದೆ ಏನೇನು ಹಾಕೋದು ಅಂತ. ನೋಡಿ,
ಕಲರ್ ಸೂಪರಾಗಿ ಬಂದಿದೆ. ಟೇಸ್ಟು ಸೂಪರ್ ಆಗಿರುತ್ತೆ. ನೀವು ಮಾಡಿಬಿಟ್ಟು ನೋಡಿ, ಮಕ್ಕಳಿಗೆ ಕೊಡಿ. ನಾನು ಇನ್ನೂ ಒಂದೆರಡು ಮಾಡಿ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಓಕೆ, ನಾನು ಹೇಳ್ದಂಗೆ ಎಲ್ಲದು ಹಾಕಿದರೆ ಕಲರು ಸೂಪರಾಗಿ ಬರುತ್ತೆ. ನಮ್ಮ ತವಾಗಳು ಸ್ವಲ್ಪ ಕೈ ಕೊಡದೇ ಇದ್ರೆ ಇನ್ನೂ ಚೆಂದಾಗಿರುತ್ತೆ. ಒಂದೊಂದ್ಸತಿ ನಮ್ಮ ತವಾನೆ ಒಂದ್ಸತಿ ತೊಳೆದು ಬಿಟ್ರೆ ಮತ್ತೆ ಎದ್ದೊಳಕ್ಕೆ ಅದು ತುಂಬ ತೊಂದರೆ ಮಾಡುತ್ತೆ. ನೋಡಿ ಗೆಳೆಯರೆ, ಮಸಾಲೆ ದೋಸೆ ಸೂಪರಾಗಿ ಬಂದಿದೆ. ಟೇಸ್ಟು ಚೆನ್ನಾಗಿರುತ್ತೆ. ನೀವೆಲ್ಲರೂ ಮಾಡಿ ತಿನ್ನಿ. ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ.